ನೀವು ಲಾರಿ ಸ್ಪೀಡ್ ಕಡಿಮೆ ಇರುವಂಥ ವೆಹಿಕಲ್ಗಳು ಲೆಫ್ಟ್ ಸೈಡ್ ಬರಬೇಕು. ಎಲ್ಲ ಲಾರಿ ಡ್ರೈವರ್ ಮಾಡಿ ಫಸ್ಟ್ ಟ್ರ್ಯಾಕ್ ಹೋಯ್ತೀನಿ. ಯಾವ ಆಂಬುಲೆನ್ಸ್ ಬರಲಿ, ಯಾವ VIP ವೆಹಿಕಲ್ ಬರಲಿ, CM ವೆಹಿಕಲ್ ಬರಲಿ, ಆ ಟ್ರ್ಯಾಕ್ ಚೇಂಜ್ ಮಾಡಲ್ಲ. ತಪ್ಪದು. ರಾತ್ರಿ ಏನೋ ಹೆಚ್ಚು ಕಮ್ಮಿ ಆಯಿತು, ಎಲ್ಲಿ ಅಂದರೆ ಅಲ್ಲಿ ನಿಲ್ಲಿಸ್ತೀರಿ, ರಸ್ತೆ ಮೇಲೆ ನಿಲ್ಲಿಸ್ತೀರಿ. ನೀವು ನಿಲ್ಲಿಸಿದ್ರೆ ಹಿಂದೆಗಡೆಯಿಂದ ಬರೋಂಥ ವೆಹಿಕಲ್ ಹೊಡೆದು ಕ್ಯಾಸುಯಾಲಿಟಿ ಆಗ್ತಿದೆ, ಡೆತ್ ಆಗ್ತಿದೆ. ಆಂಬುಲೆನ್ಸ್ನ ಕೇಳ್ತಾ ಇದ್ರು, ಸಾಹೇಬ್ರ ಗಮನದಲ್ಲಿದೆ. ಸಾಕಷ್ಟು ಸರ್ ನಮ್ಮ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ನಾಟ್ ಓನ್ಲಿ ಆಂಬುಲೆನ್ಸ್, ಶಿರಾದಲ್ಲಿ ಒಂದು ಟ್ರಾಮಾ ಸೆಂಟರ್ ತರಬೇಕಂತ. ಟ್ರಾಮಾ ಸೆಂಟರ್ ಅಂದರೆ ಗೊತ್ತಲ್ಲ, ಆಕ್ಸಿಡೆಂಟ್ ಆದ ತಕ್ಷಣ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನೆಲ್ಲ ಬೇಕೋ ಅದನ್ನು ಶಿರಾದಲ್ಲಿ ತರಬೇಕು ಅಂತ ಸಾಹೇಬರು ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹಾಸ್ಪಿಟ್ಲಲ್ಲಿ ನಮ್ಮ ಜೊತೆ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಇವತ್ತು ಕೂಡ ಒಂದು ನ್ಯಾಷನಲ್ ಹೈವೇ ಮೀಟಿಂಗ್ ಇತ್ತು, ಅದರಲ್ಲಿ ಸಾಹೇಬ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ರೋಡಲ್ಲಿ CCTV ಹಾಕಲಿಕ್ಕೆ. ಮತ್ತು ಹೈವೇನಲ್ಲಿ ಎಲ್ಲಿ ಟೋಲ್ ಬರುತ್ತೆ, ಟೋಲ್ ಪಕ್ಕ ಒಂದು ಟ್ರಕ್ ಟರ್ಮಿನಲ್ ಮಾಡಬೇಕು ಅಂತ. ಏನೀಗ ಇವರು ಹೇಮಂತ್ ಅವ್ರು ಹೇಳಿದ್ರು, ಟ್ರಕ್ ಟರ್ಮಿನಲ್ ಮಾಡಬೇಕು ಅಂತ. ನಿದ್ದೆ ಸಹಜ, ಎಲ್ರಿಗೂ ನಿದ್ದೆ ಬಂದೇ ಬರುತ್ತೆ, ನಾವೆಲ್ಲರೂ ಮನುಷ್ಯರಲ್ವಾ. ಆದರೆ ನೀವು 24 ಗಂಟೆ ಹೋಗಬೇಕು, ಬೇಗ ಹೋಗಬೇಕು ಅಂತ ಏನು ಅರ್ಜೆಂಟು ಹರಿಬಿರಿಲಿ ಬರ್ತೀರಿ, ಅದೇ ಅಪಘಾತಕ್ಕೆ, ಆಕ್ಸಿಡೆಂಟ್ಗೆ ಮೂಲ ಕಾರಣ. ನೀವು ಬರೀ 400 ಜನ ಅಂತ ನೀವೆಲ್ಲ ಹೇಳ್ತಿದ್ದೀರಿ, ಬಟ್ ನಾನು ಅದು ತಪ್ಪು ಅಂತ ಹೇಳ್ತೀನಿ. 400 ಜನದ ಹಿಂದೆ 400 ಫ್ಯಾಮಿಲಿ ಇದೆ. ಹೌದಾ? 400 ಫ್ಯಾಮಿಲಿ ಇದೆ. ನಿಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ ಉಪಾಧ್ಯಕ್ಷರು, ಜೀವ ಮುಂದೆ ಅಲ್ಲ, ಜೀವ ಅಲ್ಲ ಮುಂದೆ ಇರೋದು, ಸಾವು ನಮ್ಮ ಮುಂದೆ ಇರ್ತದೆ. ನೀವು ಗಾಡಿ ಓಡಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಮುಂದೆ ಸಾವು ಇರ್ತದೆ. ಅದರಿಂದ ತಪ್ಪಿಸ್ಕೊಂಡು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಡಿಫೆನ್ಸಿಂಗ್ ಡ್ರೈವಿಂಗ್. ಸರ್ ನಾನು ಸರಿ ಇದ್ದೆ ಸರ್, ನಾನು ಆರಾಮ್ ಲೆಫ್ಟ್ ಹೋಗ್ತಿದ್ದೆ ಸರ್, ರೈಟಲ್ಲಿ ಇದ್ದವನು ಬಂದು ನನಗೆ ಹೊಡೆದ್ಬಿಟ್ಟ. ಅದಕ್ಕೆ ಡಿಫೆನ್ಸಿವ್ ಡ್ರೈವಿಂಗ್ ಅಂತಾರೆ. ರಕ್ಷಣಾತ್ಮಕವಾಗಿ ನಾವು ಹೆಂಗೆ ಚಾಲನೆ ಮಾಡಬೇಕು. ಅವನು ತಪ್ಪು ಮಾಡ್ತಿದ್ದಾನೆ ಅಂದರೆ ನೀವು ಸೈಡಿಗೆ ಬನ್ನಿ, ಅದರಲ್ಲಿ ಏನು ಹೋಗಲ್ಲ. ನೀನು ಬಂದೆ ನಾನು ಬಂದೆ ಅಂತ ಜಗಳ ಮಾಡ್ಕೊ, ರೋಡ್ ರೇಜಿಂಗ್ ಮಾಡ್ಕೊ ನಿಂತರೆ ನಿಮ್ಮದು ಟೈಮ್ ಎಷ್ಟು, ಅವನದು ಟೈಮ್ ಎಷ್ಟು, ಮತ್ತು ಅಪಘಾತ ಆಗುತ್ತೆ. ಹೌದಲ್ವಾ? ಹಾಗಾಗಿ ಪ್ರತಿ ದಿವಸ ನೀವು ಎವ್ರಿ ಡೇ ಇಸ್ ಎ ನ್ಯೂ ಡೇ. ನಾನು ಭಾಳ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನನಗೇನು ಆಗಲ್ಲ ಅನ್ಕೊಂಡ್ರೆ ತಪ್ಪದು. ಪ್ರತಿದಿನ ನೀವೇನು ಗಾಡಿ ಎತ್ತುತ್ತೀರಿ, ಡ್ರೈವರ್ಗೆ ಒಂದೇ ಜಾತಿ, ಈ ಜಾತಿ ಗೀತಿ ಎಲ್ಲ ಕಿತ್ತಾಕಿ ಅದರಲ್ಲಿ ಏನಿಲ್ಲ. ಡ್ರೈವರ್ ಒಂದೇ ಜಾತಿ, ಅದು ನಿಜಾನ? ಡ್ರೈವರ್ ಜಾತಿ ಒಂದೇ. ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮವರು ನಾವೇ ಹೆಲ್ಪ್ ಮಾಡಬೇಕು. ಡ್ರೈವರ್ ಅಷ್ಟೇ. ಎಲ್ಲೋ ಆಯಿತು ಅಂತಂದರೆ ಪೊಲೀಸವ್ರು ಬರೋಕ್ಕಿಂತ, ಆಂಬುಲೆನ್ಸ್ ಬರೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಬರೋಂಥ ಡ್ರೈವರ್ಗಳೇ ಅವ್ರನ್ನ ಹೆಲ್ಪ್ ಮಾಡೋದು ನಾನು ನೋಡಿದ್ದೀನಿ. ಇವತ್ತು ಡೆಡ್ ಬಾಡಿ ತೆಗೆದಿರ್ಬೋದು, ಇಂಜೂರ್ಡ್ನ ಶಿಫ್ಟ್ ಮಾಡೋದು ಡ್ರೈವರ್ಗಳೇ ಅದನ್ನು ಮಾಡ್ತಾ ಇರೋದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಕರೆಕ್ಟ್ ಇಟ್ಕೋಬೇಕು. ಲಾರಿ ಓನರ್ಗಳಿಗೂ ನಾನು ರಿಕ್ವೆಸ್ಟ್ ಇಷ್ಟೇ, ಏನೋ ಅಡ್ಜಸ್ಟ್ಮೆಂಟ್ ಮಾಡೋದು, FC ಇರೋದು ಅನ್ನೋದು, ಕಳಪೆ ಟೈರ್ ಹಾಕೋದು, ಟೈರ್ ಚೇಂಜ್ ಮಾಡದೇ ಇರೋದು, ಅದಲ್ಲ. ಒಂದು ಜೀವಕ್ಕೆ ನಾವು ಬೆಲೆ ಕೊಡ್ತಿದ್ದೀವಿ ಅಂತಂದರೆ ಗಾಡಿ ಪಕ್ಕ ಇರಬೇಕು, ಗಾಡಿಗಿರುವಂಥ ಡಾಕ್ಯುಮೆಂಟ್ಗಳು ಕೂಡ ಸರಿ ಇರಬೇಕು. ಇದ್ರ ಬಗ್ಗೆ ನೀವು ಎನ್ಶೂರ್ ಮಾಡ್ಕೋಬೇಕು, ಖಚಿತಪಡಿಸ್ಕೋಬೇಕು ನೀವು ಲಾರಿ ಹತ್ತೋಕ್ಕಿಂತ ಮುಂಚೆ. ಈಗೇನೋ ನೀವು 400 ಜನ ಇದ್ದೀರಿ, ಇದು 400 ಫ್ಯಾಮಿಲಿ ಇದೆ. ಈ 400 ಜನಕ್ಕೆ ಉದ್ಯೋಗ ಅಂತ ನೀವೇನು ಹೇಳ್ತಿದ್ದೀರಿ, ಡೈರೆಕ್ಟ್ ಎಂಪ್ಲಾಯ್ಮೆಂಟು. 400 ಜನಕ್ಕೆ ಡೈರೆಕ್ಟು. ಇಂಡೈರೆಕ್ಟಾಗಿ ಉದಾಹರಣೆಗೆ ಒಂದಷ್ಟು ಪಂಚರ್ ಶಾಪ್ ಇದ್ದಾವೆ, ಹೌದಾ? ಗ್ರೀಸ್ ಹೊಡಿಯೋನು ಇರ್ತಾನೆ, ಹೌದಾ? ಅವ್ನಿಗೆ ನೌಕರಿ ಸಿಕ್ಕಿದೆಯಾ? ನೀವು 400 ಜನ ಹೋಗ್ತೀರಿ ಅಂದರೆ ನಿಮ್ಗೆ ಯಾವನೋ ಕ್ಯಾಂಟೀನ್ ಇಡಿಸ್ತಾನೆ, ಅವ್ನಿಗೆ ಊಟ ತಿಂಡಿ ಎಲ್ಲ ಒಂದು ಕ್ಯಾಂಟೀನ್ ಇರ್ತದಲ್ಲ ಅವನದು, ಬೇರೆ ಏನಾದರೂ ಸಾಮಾನು ಮಾರ್ತಾನೆ ಅವನು. ಇವೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಅದು 400 ಜನಕ್ಕೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದಾದರೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಇರ್ತದೆ. ಹಿಂಗಾಗಿ ಇದು 1000 ಜನ ಬದುಕ್ತಿದ್ದಾರೆ. ಬರೀ 400 ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ತೆಗೆದಾಕಿ. ಆಮೇಲೆ ಮತ್ತೊಂದು, ದುಶ್ಚಟಗಳು ಬೇಡ. ಕುಡಿದು ಗಾಡಿ ಓಡಿಸ್ಬೇಡಿ. ನಿಮ್ಮದು ಗುಟ್ಕ ಆಗ್ಬೋದು, ಮತ್ತೊಂದು ಆಗ್ಬೋದು, ಆ ಥರದ್ದು ಬೇಡ. ಹೇಳ್ತೀರಿ ನೀವು, ಮೈ ನೋವಾಗಿದೆ ಸರ್, ರಾತ್ರಿ ಎಲ್ಲ ನಿದ್ಗೆಟ್ಟಿದ್ದೀವಿ ಸರ್, ಅದೆಲ್ಲ ಕತೆ ಇರ್ತದೆ. ಸುಮ್ಮನೆ ಯಾಕೋ ಸುಮ್ಮನೆ ಇದೆಲ್ಲ ಕಾರಣ ಅಲ್ಲ. ನೀವು ಕುಡಿಯೋ ಮುಂದೆ ಯೋಚನೆ ಮಾಡಿ, ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರ್ತಾರೆ. ನನ್ನ ಗಂಡ ಬರ್ತಾನೆ, ನಮ್ಮ ಅಪ್ಪ ಬರ್ತಾನೆ, ಇವತ್ತು ಎಲ್ಲೋ ಹೋಗಿದ್ದಾನೆ ಅನ್ನೋ ಕಾಯ್ತಾ ಇರ್ತಾನೆ. ಅದು ನಿಮ್ಮ ಮನಸ್ಸಲ್ಲಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆ ಉದ್ದೇಶದಿಂದ ಇವತ್ತು ಈ ಸಂಘವನ್ನು ನೀವು ಉದ್ಘಾಟನೆ ಮಾಡಿದ್ದೀರಿ. ಹಾಗೆ ಹೇಳ್ತಾ ಇದ್ರು, ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಸಾಕಷ್ಟು ಸವಲತ್ತುಗಳಿದ್ದಾವೆ. ಲೇಬರ್ ಡಿಪಾರ್ಟ್ಮೆಂಟ್ಲಿ ಒಂದು ಸಲ ಲೇಬರ್ ಇನ್ಸ್ಪೆಕ್ಟರ್ ಕರೆಸಿ ಅವ್ರ ಜೊತೆ ಮಾತಾಡಿ, ಅದರಲ್ಲಿ ಲೇಬರ್ ಕಿಟ್ಗಳು ಕೊಡ್ತಾರೆ, ಏನೆಲ್ಲ ಅವಕಾಶಗಳಿದ್ದಾವೆ ಅವ್ರಿಗೆ ಹೇಳ್ತಾರೆ, ಅದರಿಂದ ಏನು ಉಪಯೋಗ ಇದೆ ಅಂತ ಹೇಳ್ತದೆ. ಅದಕ್ಕೆ ನಮ್ಮ ಸಾಹೇಬರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ರಿಗೂ ವಂದಿಸಿ ನಮ್ಮ ಮಾತು ಮುಗಿಸ್ತೀನಿ. ಧನ್ಯವಾದ.